Stop. I am not doing this. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವ್ ಯಾವ್ದಾದ್ರು ಒಂದ್ ವಿಷಯ ಹೇಳ್ಕೊಡ್ಬೇಕು, ಅರ್ಥ ಮಾಡ್ಕೊಬೇಕು, ಕಲ್ತ್ಕೋಬೇಕು ಅಂತ ಹೇಳಿದ್ರೆ ಬೇಸಿಕ್ ಇಂದ ಹೋಗ್ಬೇಕು. ಯಾವತ್ತು ಡೀಪ್ ಡೈವ್ ಮಾಡ್ಬಾರ್ದು. ಲೈಕ್ ತುಂಬಾನೇ ಅರ್ಥ ಮಾಡ್ಕೊಬೇಕು, ತುಂಬಾ ದೊಡ್ಡ ದೊಡ್ಡ ಕಾನ್ಸೆಪ್ಟ್ ತಗೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ಮಾಡಬಾರ್ದು. ತುಂಬಾ ಬೇಸಿಕ್ ಆಗಿರೋದನ್ನ ನೋಡ್ಬಿಟ್ಟು ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಬರೋದು ತುಂಬಾನೇ ಮುಖ್ಯ. ನಾವು ಫಸ್ಟ್ ಇಂಟ್ರೆಸ್ಟ್ ಬರ್ಬೇಕು ಒಂದು ನ್ಯೂ ಸಬ್ಜೆಕ್ಟ್ ಮೇಲೆ. ನಾವು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಸೊ ನಾವು ಇಂಟ್ರೆಸ್ಟ್ ಬರ್ಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಇವಾಗ ನಾನ್ ಜಾವ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ನಾವ್ ಇವಾಗ ಜಾವ ಯಾವ ರೀತಿ ಕಲಿಬಹುದು ನಾನ್ ಹೇಳ್ಕೊಡ್ತೀನಿ. ಯಾವ ರೀತಿ ಇಂಟ್ರೆಸ್ಟ್ ಬರ್ಸ್ಕೋಬಹುದು ನಾನ್ ಹೇಳ್ಕೊಡ್ತೀನಿ. ಸೊ ಏನಪ್ಪಾ ಅಂತ ಹೇಳಿದ್ರೆ ಜಾವ ಇಸ್ ಆಲ್ವೇಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಅಂದ್ರೆ ಲ್ಯಾಂಗ್ವೇಜ್ಗೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೂ ಏನ್ ಡಿಫ್ರೆನ್ಸ್? ಸೊ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಬೇಕು. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಎಲ್ಲಿ ಯೂಸ್ ಮಾಡ್ತೀವಿ, ಲ್ಯಾಂಗ್ವೇಜ್ ಯಾಕೆ ಯೂಸ್ ಮಾಡ್ತೀವಿ ಅಂತ. ಲ್ಯಾಂಗ್ವೇಜ್ ಅಂದ್ರೆ ಕಮ್ಯುನಿಕೇಟ್ ಮಾಡಕ್ಕೆ ಯೂಸ್ ಮಾಡೋದು, ಕನ್ನಡ, ಇಂಗ್ಲಿಷ್, ಹಿಂದಿ ಈ ತರನ. ಸೊ ನಾವ್ ಇವಾಗ ಕಮ್ಯುನಿಕೇಟ್ ಮಾಡೋದು ಯಾರ ಜೊತೆ ಮಾಡ್ತಿದೀವಿ ಅದು ಇಂಪಾರ್ಟೆಂಟ್. ಸೊ ಹ್ಯೂಮನ್ಸ್ ಜೊತೆ ಮಾತಾಡಕ್ಕೆ ಯೂಸ್ ಮಾಡ್ತೀವಿ ಲ್ಯಾಂಗ್ವೇಜ್ ನ. ಏನ್ ಕಮ್ಯುನಿಕೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ? ಏನಾದ್ರೂ ನಮ್ಮ ಆಕ್ಷನ್ಸ್ ಇರ್ಬೋದು, ನಮ್ಮ ಎಮೋಷನ್ಸ್ ಇರ್ಬೋದು, ಸೊ ನಮ್ದು ಏನಾದ್ರೂ ಸಜೆಷನ್ಸ್ ಇರ್ಬೋದು. ಸೊ ಏನಾದ್ರೂ ಮಾತಾಡೋದಕ್ಕೆ, ಏನಾದ್ರೂ ಕೇಳೋದಿಕ್ಕೆ, ಏನಾದ್ರೂ ಇವಾಗ ನನಗೂ ಕನ್ನಡ ಗೊತ್ತು, ಅವ್ರಿಗೂ ಕನ್ನಡ ಗೊತ್ತು ಅಂದ್ರೆ ವಿ ಕ್ಯಾನ್ ಈಸಿಲಿ ಕನ್ವೆ ಈಚ್ ಅದರ್ ಅಲ್ವಾ. ಸೊ ಹಾಗೇನೆ ನಾವು ಲ್ಯಾಂಗ್ವೇಜ್ ನ ಅದಕ್ಕೆ ಯೂಸ್ ಮಾಡ್ತೀವಿ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ಕಮ್ಯುನಿಕೇಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದೀವಿ? ಸಿಸ್ಟಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದೀವಿ. ಸಿಸ್ಟಮ್ ಇನ್ ದ ಸೆನ್ಸ್ ಕಂಪ್ಯೂಟರ್ಸ್ ಜೊತೆ ಮಾತಾಡೋದಕ್ಕೆ ಯೂಸ್ ಮಾಡ್ತಾ ಇದೀವಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ. ಸೊ ಯಾವ ರೀತಿ ಯೂಸ್ ಮಾಡ್ತೀವಿ ಅದೆಲ್ಲ ನಾವು ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಇಷ್ಟನ್ನ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿ. ಯಾವತ್ತೂ ತುಂಬಾನೇ ದೊಡ್ಡ ದೊಡ್ಡ ಕಾನ್ಸೆಪ್ಟ್ಗಳನ್ನ ಸಬ್ಜೆಕ್ಟ್ ಅಲ್ಲಿ ತಗೊಂಡು ಕಲಿಯಕ್ ಹೋಗ್ಬೇಡಿ. ಯಾವತ್ತು ಬೇಸಿಕ್ ಇಂದ ಹೋಗಿ ಅದ್ರಲ್ಲಿ ಫಸ್ಟ್ ಇಂಟ್ರೆಸ್ಟ್ ಬರ್ಸ್ಕೊಳ್ಳಿ. ಇಂಟ್ರೆಸ್ಟ್ ಬಂದ್ರೆ ಎಲ್ಲ ಬಂದಂಗೆ. So hope you got it. Please follow my channel for these informations. Thank you.